ಸ್ನೇಹಿತರೆ ನಮಸ್ಕಾರ. ಗುಜರಾತ್ನ ವಿಮಾನ ದುರಂತದ ಕರಾಳ ನೆನಪು ಇನ್ನೂ ಕೂಡ ಮಾಸಿಲ್ಲ. ಆಘಾತದಿಂದ ಹೊರಬರುವ ಮುನ್ನವೇ ಮತ್ತೊಂದು ದುರಂತ ಸಂಭವಿಸಿ ಪ್ರಯಾಣಿಕರ ನಿದ್ದೆಯನ್ನು ಕೂಡ ಕೆಡಿಸಿಬಿಟ್ಟಿದೆ, ಆತಂಕಕ್ಕೀಡು ಮಾಡಿರೋದು. ಒಟ್ಟಾರೆ ಉತ್ತರ ಭಾರತದಲ್ಲಿ ಪದೇ ಪದೇ ಇಂತಹ ವಿಮಾನ ಹೆಲಿಕಾಪ್ಟರ್ಗಳ ಪತನಗಳಿಂದ ಕಂಗೆಟ್ಟಿರ್ತಕ್ಕಂಥ ವಿಮಾನಯಾನ ಇಲಾಖೆಯೂ ಕೂಡ ಕೆಲವು ದಿನಗಳ ಪ್ರಯಾಣವನ್ನು ಕೂಡ ರದ್ದು ಮಾಡಿಬಿಟ್ಟಿದೆ. ಉತ್ತರಾಖಂಡದಲ್ಲಿ ನಡೆದಂಥ ದುರ್ಘಟನೆ, ಇನ್ನೊಂದು ಕಡೆ ಪ್ರತಿಕೂಲ ಹವಾಮಾನದ ಕಾರಣದಿಂದಾಗಿ 7 ಜನ ಪ್ರಯಾಣಿಕರು ಸ್ಥಳದಲ್ಲೇ ಸುಟ್ಟು ಬೂದಿಯಾಗಿರೋದು. ಉತ್ತರಾಖಂಡದಲ್ಲಿ ಕಳೆದ 40 ದಿನಗಳಲ್ಲಿ 5 ಹೆಲಿಕಾಪ್ಟರ್ಗಳು ಧರೆಗೆ ಉರುಳಿ ಬಿದ್ದುಬಿಟ್ಟಿವೆ. ಈ ಘಟನೆ ಸಂಬಂಧವಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ, ಇದೀಗ ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂಥ ಬ್ರಿಟಿಷ್ ಏರ್ವೇಸ್ ವಿಮಾನ ಮತ್ತೆ ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣಕ್ಕೆ ವಾಪಸ್ ಆಗಿಬಿಟ್ಟಿದೆ. ಕ್ಷಣಾರ್ಧದಲ್ಲೇ 360 ಪ್ರಯಾಣಿಕರು ಸದ್ಯದ ಮಟ್ಟಿಗೆ ಪ್ರಾಣಾಪಾಯದಿಂದ ಸೇಫ್ ಆಗಿಬಿಟ್ಟಿದ್ದಾರೆ. ಭಾನುವಾರ ಮಧ್ಯಾಹ್ನ 1:16ಕ್ಕೆ ಹೀಥ್ರೂ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿದ್ದಂಥ ಫ್ಲೈಟ್ ತತ್ಕ್ಷಣಕ್ಕೆ ಕಂಟ್ರೋಲನ್ನು ತಪ್ಪಿಬಿಡ್ತು. ಪ್ರಯಾಣಿಕರು ಆತಂಕಕ್ಕೀಡಾಗಿಬಿಟ್ಟಿದ್ರು, ಉಸಿರು ಬಿಗಿ ಹಿಡಿದು ಪ್ರಾರ್ಥನೆ ಮಾಡಿದ್ರು. ಆದರೆ ಅದೃಷ್ಟವಶಾತ್ ಪ್ರಯಾಣಿಕರ ಪ್ರಾಣವನ್ನು ಉಳಿಸುವಲ್ಲಿ ಪೈಲಟ್ ಕೂಡ ಯಶಸ್ವಿ ಆದರು. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬೋಯಿಂಗ್ 787 ಡ್ರೀಮ್ ಲೈನರ್ ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣಕ್ಕೆ ಹಿಂತಿರುಗುವ ಮೊದಲು ಡೋವರ್ ಜಲಸಂಧಿಯ ಮೇಲೆ ಹಲವು ಬಾರಿ ಸುತ್ತು ಹಾಕಿಬಿಡ್ತು. ಪೈಲಟ್ ಕೂಡ ತುಂಬ ಟೆನ್ಷನ್ ಆಗಿದ್ದರು. ಅದಾದ ಮೇಲೆ ವಿಮಾನ ಹಿಂತಿರುಗೋ ಮೊದಲು ಸುಮಾರು 9,000 ಅಡಿಗಳಷ್ಟು ಎತ್ತರಕ್ಕೆ ಕುಸಿದಿತ್ತು ಅನ್ನೋ ಮಾಹಿತಿ ಕೂಡ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಾ ಇರೋದು. ಟೇಕ್ ಆಫ್ ಆದ ನಂತರ ಆ ರೆಕ್ಕೆ ವಿಂಗ್ಗಳಲ್ಲಿರ್ತಕ್ಕಂಥ ಫ್ಲಾಪ್ ಇರುತ್ತಲ್ವ, ಅಲ್ಲಿ ಸಮಸ್ಯೆ ಇರೋದು ಕ್ಯಾಪ್ಟನ್ಗೆ ತತ್ಕ್ಷಣಕ್ಕೆ ಗೊತ್ತಾಗ್ಬಿಡ್ತಂತೆ. ಮಧ್ಯಾಹ್ನ 1:52ಕ್ಕೆ ಹೀಥ್ರೂ ವಿಮಾನ ನಿಲ್ದಾಣದಲ್ಲಿ ಯಶಸ್ವಿಯಾಗಿ ಕೊನೆಗೂ ಕೂಡ ಲ್ಯಾಂಡ್ ಮಾಡಿಸಿಬಿಟ್ರು. ಈ ಮುಖಾಂತರವಾಗಿ 360 ಪ್ರಯಾಣಿಕರು ಕೂಡ ನಿಟ್ಟುಸಿರು ಬಿಟ್ಟರು. ಸ್ನೇಹಿತರೆ, ವಿಮಾನಯಾನದಲ್ಲಿ ಒಂದಿಲ್ಲೊಂದು ಅವಘಡಗಳು, ಅಪಘಾತಗಳು ಪದೇ 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 ಕಾಣಿಸ್ಕೊಳ್ತಾನೇ ಇವೆ. ಇದರ ಜೊತೆಗೆ ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದ ವಿಮಾನದ ಕತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಲಕ್ನೋ ವಿಮಾನದಲ್ಲೂ ಕೂಡ ಸೌದಿ ಏರ್ಲೈನ್ಸ್ನ ಚಕ್ರದಲ್ಲಿ ಬೆಂಕಿ ಕಾಣಿಸ್ಕೊಂಡು ಬಿಟ್ಟಿರೋದು. ಅಲ್ಲಿ 250 ಹಜ್ ಯಾತ್ರಿಕರನ್ನ ಹೊತ್ತೊಯ್ತಾ ಇದ್ದಂಥ ಸೌದಿ ಏರ್ಲೈನ್ಸ್ ವಿಮಾನ ಭಾನುವಾರ ಬೆಳಗ್ಗೆ ಲಕ್ನೋನ ಚೌಧರಿ ಚರಣ್ ಸಿಂಗ್ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕಾದ್ರೆ ಲ್ಯಾಂಡಿಂಗ್ ಗೇರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ತು. ಅದಾದ ಮೇಲೆ ಆ ಚಕ್ರದಿಂದ ಕಿಡಿಗಳು ಮತ್ತು ಹೊಗೆ ಬರ್ತಾ ಇರೋದನ್ನು ತತ್ಕ್ಷಣಕ್ಕೆ ನೋಡಿದಂಥ ಪೈಲಟ್ ವಿಮಾನವನ್ನು ನಿಲ್ಲಿಸಿಬಿಟ್ರು. ಅದಾದ ಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಟ್ಟರು. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ತಂಡ ಅಲ್ಲಿಗೆ ಬಂತು, ಪ್ರತಿಕ್ರಿಯೆ ಕೊಡ್ತು. ಆ ಫೋಮ್ ಮತ್ತು ವಾಟರ್ ಮುಖಾಂತರವಾಗಿ 20 ನಿಮಿಷಗಳಲ್ಲಿ ಪರಿಸ್ಥಿತಿಯನ್ನು ಮೊದಲಿನ ಸ್ಥಿತಿಗೆ ತರೋ ಪ್ರಯತ್ನವನ್ನು ಕೂಡ ಮಾಡ್ತು. ದಿನೇ ದಿನೇ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡುವ ಪ್ರಯಾಣಿಕರ ಸಂಖ್ಯೆ ಒಂದು ಕಡೆ ಕುಸಿತಾ ಇದೆ. ಲೋಹ ಹಕ್ಕಿಗಳ ದಕ್ಷತೆ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಮಾನಗಳು ಕೂಡ ಶುರುವಾಗ್ತಾ ಇದ್ದಾವೆ. ಒಂದು ಆರಂಭದಲ್ಲಿ ಗುಜರಾತ್ನಲ್ಲಿ ನಡೆದಂಥ ಅಹಮದಾಬಾದ್ನ ದುರ್ಘಟನೆ ಇಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದ ಮೇಲೆ ಈಗ ನಾನು ಹೇಳ್ತಾ ಇರೋದು, ಒಂದು ಹೆಲಿಕಾಪ್ಟರ್ ಉತ್ತರಾಖಂಡದಲ್ಲಿ ಬಿದ್ದು 7 ಜನರು ದುರ್ಮರಣ ಆಗಿರೋದು. ತತ್ಕ್ಷಣಕ್ಕೆ ಇನ್ನೇನು ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂಥ ಇದೇ ಬೋಯಿಂಗ್ 787 ವಿಮಾನ, ಅದು ಕೂಡ ಈ ಥರದ ಒಂದು 360 ಪ್ರಯಾಣಿಕರನ್ನು ಆಘಾತಕ್ಕೀಡು ಮಾಡಿದ್ದು. ಸದ್ಯದ ಮಟ್ಟಿಗೆ ಅವರು ಕೂಡ ಸೇಫ್ ಆಗಿದ್ದಾರೆ ಅನ್ನೋದಷ್ಟೇ ನಾವು ಕೂಡ ಸಮಾಧಾನ ಪಡುವ ಸಂಗತಿ. ಅದಾದ ಮೇಲೆ ಇದೇ ವಿಮಾನದ ಲಕ್ನೋ ವಿಮಾನದ ಸೌದಿ ಏರ್ಲೈನ್ಸ್ ಚಕ್ರದಲ್ಲಿ ಬೆಂಕಿ ಕಾಣಿಸ್ಕೊಂಡು ಅಲ್ಲಿ 250 ಹಜ್ ಯಾತ್ರಿಕರು, ಜನರಂತರೂ ಪ್ರಯಾಣಿಕರು, ಡೈಲಿ ಟ್ರಾವೆಲ್ ಮಾಡುವವರಂತರೂ ಖಂಡಿತವಾಗಿಯೂ ಬಹಳಷ್ಟು ಆತಂಕಕ್ಕೀಡು ಮಾಡಿರೋದು. ಸ್ನೇಹಿತರೆ, ನಿಮಗೆ ಈ ಅಹಮದಾಬಾದ್ನ ದುರ್ಘಟನೆಯ ಹ್ಯಾಂಗ್ ಓವರ್ನಿಂದ ಇನ್ನೂ ಜನ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಾಗಲೇ ಕಳೆದ ದಿನ ಉತ್ತರಾಖಂಡದ ಗೌರಿಕುಂಡ ಬಳಿ ಚಾರ್ಧಾಮ್ ಯಾತ್ರಿಕರನ್ನು ಕರೆದೊಯ್ತಾ ಇದ್ದಂಥ ಹೆಲಿಕಾಪ್ಟರ್ ನೋಡ್ತಿದ್ದ ಹಾಗೆ ಪತನವಾಯಿತು. ಪ್ರಯಾಣಿಕರು ಸೇರಿ ಪೈಲಟ್ ಸ್ಥಳದಲ್ಲೇ ಸುಟ್ಟು ಕರಕಲಾಗಿಬಿಟ್ರು, ಬೆಂದು ಬೂದಿಯಾಗಿಬಿಟ್ರು. ಭಾನುವಾರ ಮುಂಜಾನೆ 5:17 ಸಮಯದಲ್ಲಿ ನಡೆದಂಥ ಘಟನೆ ಇದು. ಅರಣ್ಯ ಪ್ರದೇಶದಲ್ಲಿ ಅದನ್ನು ಲ್ಯಾಂಡ್ ಮಾಡೋದು ಕೂಡ ಪೈಲಟ್ಗೆ ತುಂಬ ಕಷ್ಟ ಸಾಧ್ಯವಾಯಿತು. ಕೇದಾರ ಘಾಟಿ, ಅಲ್ಲಿರ್ತಕ್ಕಂಥ ಗೌರಿಕುಂಡ ಹಾಗೂ ತ್ರಿಜುಗಿ ನಾರಾಯಣನೋ ಅರಣ್ಯ ಪ್ರದೇಶ, ದಟ್ಟವಾದಂಥ ಅರಣ್ಯ, ತುಂಬ ಡಾರ್ಕ್ ಫಾರೆಸ್ಟ್ ಅಂತ ಹೇಳ್ಬೋದು. ಅಲ್ಲಿ ನಿಲ್ಲಿಸ್ಲಿಕ್ಕೂ ಕೂಡ ಜಾಗವಿಲ್ಲ. ಅಲ್ಲಿಗೆ ಕೊನೆಯ ಯಾನವನ್ನು ಆ ಹೆಲಿಕಾಪ್ಟರ್ ಮುಗಿಸಿದ್ದು. ಸದ್ಯ ಚಾರ್ಧಾಮ್ ಯಾತ್ರೆಗೆ ಹೆಲಿಕಾಪ್ಟರ್ ಸೇವೆಯನ್ನು ಉತ್ತರಾಖಂಡ್ CM ಪುಷ್ಕರ್ ಧಾಮಿಯವರು ಸ್ಥಗಿತಗೊಳಿಸಿದ್ದಾರೆ. ಆದರೆ ಇದೀಗ ನಿಷ್ಪಕ್ಷಪಾತ ತನಿಖೆಯ ಬಗ್ಗೆ ಆಗ್ರಹಿಸುವ ಮುನ್ನ ಅಲ್ಲಿರ್ತಕ್ಕಂಥ CM ಕಳೆದ 40 ದಿನಗಳಲ್ಲಿ ನಡೆದಂಥ ದುರಂತಗಳ ಬಗ್ಗೆ ಲೆಕ್ಕ ಹೇಳಬೇಕಾಗತ್ತೆ, ಕಾರಣವನ್ನು ಕೊಡಬೇಕಾಗತ್ತೆ, ಸಾವಿಗೆ ನ್ಯಾಯವನ್ನು ಕೂಡ ಒದಗಿಸಬೇಕಾಗತ್ತೆ.
ನಿಮಗೆ ಗೊತ್ತಿರೋ ಹಾಗೆ ಉತ್ತರಾಖಂಡ ಒಂಥರ ದುರ್ಗಮವಾದಂಥ ಪ್ರದೇಶ, ದಟ್ಟವಾದಂಥ ಕಾಡು. ಈ ಹೆಲಿಕಾಪ್ಟರ್ ಬಿದ್ದಿರೋದು ಕೂಡ ಬಹಳ ದೂರದಲ್ಲಿ ಕಾಡಿನ ಮೇಲೆ ಬಿದ್ದಿದೆ. ದಟ್ಟವಾದಂಥ ಮಂಜು ಕವಿದ ವಾತಾವರಣ ಇತ್ತು. ಹಾಗಾಗಿ ಈ ಥರದ ದುರ್ಘಟನೆ ಸಂಭವಿಸಿರಬಹುದು ಅನ್ನೋ ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೇದಾರನಾಥ ದರ್ಶನ ಮುಗಿಸಿ ಕೇವಲ 10 ನಿಮಿಷದಲ್ಲಿ ಗುಪ್ತ ಕಾಶಿಯನ್ನು ಸೇರಬೇಕಾಗಿದ್ದಂಥ ಯಾತ್ರಾರ್ಥಿಗಳು ಈ ದುರಂತದಿಂದ ಅಂತ್ಯವನ್ನು ಕಂಡುಬಿಟ್ರು. ದುರ್ಗಮ ಕಾಡಿನಲ್ಲಿ ಬಿದ್ದು ಹೊತ್ತಿ ಉರಿತಾ ಇದ್ದಂಥ ಹೆಲಿಕಾಪ್ಟರ್ನ ಅಲ್ಲಿದ್ದಂಥ ಸ್ಥಳೀಯರು ತಮ್ಮ ಜಾನುವಾರುಗಳಿಗೆ ಮೇವು ಕೊಯ್ಲಿಕ್ಕೆ ಹೋದಾಗ ನೋಡಿರೋದು. ಇಲ್ಲಾಂತಂದರೆ ಅದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ಪತ್ತೆ ಹಚ್ಚೋದು ಇನ್ನೊಂದಿಷ್ಟು ಅರಸಾಹಸವಾಗ್ತಾಯಿತ್ತು. ಸ್ನೇಹಿತರೆ, ಇದೊಂದೇ ಘಟನೆ ಅಲ್ಲ. ನಾನು ಕಳೆದ 40 ದಿನಗಳ ಒಂದಿಷ್ಟು ಅನಾಲಿಸಿಸ್ ಮಾಡಿ ಹೇಳೋದಾದರೆ, ಜೂನ್ 7ರಂದು ಕೇದಾರನಾಥಕ್ಕೆ ಹೋಗ್ತಾ ಇದ್ದಂಥ ಹೆಲಿಕಾಪ್ಟರ್ ನಡು ರಸ್ತೆಯಲ್ಲೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ವೈರಲ್ ಆಗಿದ್ದು ನೋಡಿದ್ದೀರಾ. ಮೇ 8ರಂದು ಗಂಗೋತ್ರಿಗೆ ತೆರಳುತ್ತಾ ಇದ್ದಂಥ ಹೆಲಿಕಾಪ್ಟರ್ 6 ಪ್ರಯಾಣಿಕರನ್ನು ನುಂಗಿ ಹಾಕಿಬಿಟ್ಟಿತ್ತು, ಪ್ರಾಣವನ್ನೇ ನುಂಗಿ ಹಾಕಿಬಿಟ್ಟಿತ್ತು. ಮೇ 17ರಂದು ಕೂಡ ರುದ್ರಪ್ರಯಾಗ ಬಳಿ ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾದಂಥ ಹೆಲಿಕಾಪ್ಟರ್. ಮೇ 12ರಂದು ಬದ್ರಿನಾಥ್ ಬಳಿ ಶಾಲಾ ಕಾಂಪೌಂಡ್ ಒಳಗೆ ತುರ್ತು ಭೂಸ್ಪರ್ಶ ಮಾಡಲಾಗಿತ್ತು. ಕೆಲವು ಹೆಲಿಕಾಪ್ಟರ್ಗಳಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಆದರೂ ಕೂಡ ಅದರ ದಕ್ಷತೆಯ ಬಗ್ಗೆ, ಅದರ ಸಾಮರ್ಥ್ಯದ ಬಗ್ಗೆ, ವಿಶ್ವಾಸಾರ್ಹತೆಯ ಬಗ್ಗೆ ಪ್ರಶ್ನೆ ಮಾಡಬೇಕಾಗತ್ತೆ. ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಪೈಲಟ್ಗಳಿಗೆ ಎಲ್ಲಿ ನಿಖರ ಮಾಹಿತಿ ಸಿಗ್ತಾ ಇಲ್ವಾ, ಎಲ್ಲಿ ಎಡವಟ್ಟಾಗ್ತಾ ಇದೆ, ಎಲ್ಲವನ್ನು ಕೂಡ ಪರಿಶೀಲಿಸುವ ಕೆಲಸಗಳಾಗಬೇಕು. ಇಲ್ಲದೇ ಇದ್ದರೆ ಅಮಾಯಕ ಜೀವಗಳ ಪ್ರಾಣವನ್ನು ಬಲಿ ಕೊಡಬೇಕಾಗಿ ಬರುತ್ತೆ. ಇನ್ನು ಈ ಗುಜರಾತ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಪ್ಡೇಟ್ಸ್ಗಳು ಸಿಗ್ತಾ ಇದ್ದಾವೆ, ಅದನ್ನು ಕೂಡ ನಾನು ಹೇಳ್ಬಿಡ್ತೀನಿ. ಸ್ನೇಹಿತರೆ, ಜೂನ್ 12ರಂದು ಅಹಮದಾಬಾದ್ನಲ್ಲಿ ನಡೆದಂಥ ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದು. ಟೇಕ್ ಆಫ್ ಆದಂಥ ಕೆಲವೇ ನಿಮಿಷಗಳಲ್ಲಿ 270ಕ್ಕೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿದ್ದು. ಆದರೆ ಇದಕ್ಕೂ ಕೂಡ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ತನಿಖಾ ತಂಡಗಳಿಗೂ ಕೂಡ, ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೂ ಕೂಡ, ಅಲ್ಲಿರ್ತಕ್ಕಂಥ ಅದನ್ನು ಕಣ್ಣಾರೆ ಕಂಡಂಥ ಸ್ಥಳೀಯರಿಗೂ ಕೂಡ, ಎಲ್ರಿಗೂ ಕೂಡ ಈ ದುರಂತದ ಸ್ಥಳದಲ್ಲಿ ಸಿಕ್ಕಂಥ ಒಂದು ಸಣ್ಣ ಸುಳಿವು, ಆ ಟೆಕ್ನಿಕಲ್ ಎವಿಡೆನ್ಸ್ ಯಾವುದೂ ಕೂಡ ಅಷ್ಟು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದರೆ ಈ ಭೀಕರ ಅಪಘಾತದ ಹಿಂದಿನ ಭಯಾನಕ ಸತ್ಯವನ್ನು ತೆರೆದಿಡುವ ಸಾಧ್ಯತೆಗಳ ಬಗ್ಗೆ ನಾವಿವತ್ತು ಮಾತನಾಡಬೇಕಾಗತ್ತೆ. ಒಂದು, ಅಪಘಾತವಾದಂಥ ಫೋಟೋಗಳಲ್ಲಿ ಕಾಣಿಸಿದಂಥ ಒಂದು ಬೂದು ಬಣ್ಣದ ಚುಕ್ಕೆ ಈಗ ಇನ್ವೆಸ್ಟಿಗೇಷನ್ನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಅದು ಬೇರೆ ಏನೂ ಅಲ್ಲ, ವಿಮಾನದ ಒಂದು ರಹಸ್ಯ ತುರ್ತು ಸಾಧನ ಅಂತ ಹೇಳಿ ಕರಿತೀವಿ. ಆ ಸಾಧನ ಏನು ಹೇಳ್ತಾ ಇದೆ ಅಂದರೆ, ಈ ವಿಮಾನದ 2 ಇಂಜಿನ್ಗಳು ಕೂಡ ಏಕಕಾಲಕ್ಕೆ ಫೇಲ್ ಆಗಿದ್ವು, ಹಾಗಾಗಿಯೇ ಈ ವಿಮಾನ ಪತನವಾಗಲಿಕ್ಕೆ ಕಾರಣವಾಯಿತು ಅನ್ನೋದನ್ನು ಸೂಚನೆ ಕೊಡ್ತಾ ಇರೋದು. ಅಂದರೆ ಈ ರಹಸ್ಯ ಸಾಧನ ಅಂದರೆ ರ್ಯಾಮ್ ಏರ್ ಟರ್ಬೈನ್ ಅಂತ, ರ್ಯಾಟ್ ಅಂತ ಹೇಳಿ ಕರಿತೀವಿ, ರಾಮ್ ಏರ್ ಟರ್ಬೈನ್ ಅಂತ. ಸರಳವಾಗಿ ಹೇಳಬೇಕು ಅಂದರೆ ಒಂಥರ ವಿಮಾನದ ಮಿನಿ ಜನರೇಟರ್ ಇದ್ದ ಹಾಗೆ. ವಿಮಾನದ 2 ಇಂಜಿನ್ಗಳು ಕೆಲಸ ಮಾಡಬೇಕಾದ್ರೆ ವಿಮಾನದ ಲೈಟ್, ಕಂಟ್ರೋಲ್ ಮತ್ತು ಇತರ ವ್ಯವಸ್ಥೆಗಳಿಗೆ ಶಕ್ತಿ ತುಂಬೋ ಕೆಲಸ. ಒಂದು ವೇಳೆ ಊಹಿಸ್ಲಿಕ್ಕೂ ಅಸಾಧ್ಯವಾದಂಥ ಸಂದರ್ಭಗಳಲ್ಲಿ 2 ಇಂಜಿನ್ಗಳು ಕೂಡ ಕೆಟ್ಟು ನಿಂತರೆ ವಿಮಾನಕ್ಕೆ ವಿದ್ಯುತ್ ಸಂಪರ್ಕವೇ ಡ್ರಾಪ್ ಆಗಿಬಿಡುತ್ತೆ. ಆಗ ಈ ರ್ಯಾಟ್ ಏನಿರುತ್ತಲ್ವ, ಈ ಪುಟ್ಟ ಫ್ಯಾನ್ ಏನಿರುತ್ತೆ, ತನ್ನಿಂತಾನೇ ಆ ವಿಮಾನದ ಕೆಳಭಾಗದ ಹೊಟ್ಟೆ ಇರುತ್ತಲ್ವ, ಅದರಿಂದ ಹೊರಗೆ ಬರಲಿಕ್ಕೆ ಶುರು ಆಗುತ್ತೆ. ವಿಮಾನ ಮುಂದಕ್ಕೆ ಚಲಿಸ್ತಕ್ಕಂಥ ಗಾಳಿಯ ರಭಸಕ್ಕೆ ಇದು ತಿರುಗಲಿಕ್ಕೆ ಶುರುವಾಗಿ ವಿಮಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಂಥ ಒಂದಿಷ್ಟು ಮಿನಿಮಮ್ ಕರೆಂಟನ್ನು, ವಿದ್ಯುತ್ತನ್ನು ಅದು ಉತ್ಪಾದಿಸಲಿಕ್ಕೆ ಶುರು ಮಾಡುತ್ತೆ. ಇದು ಪೈಲಟ್ಗಳಿಗೆ ವಿಮಾನವನ್ನು ಸಂಪೂರ್ಣವಾಗಿ ಪತನವಾಗೋದನ್ನು ತಪ್ಪಿಸಲಿಕ್ಕೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಥವಾ ತುರ್ತು ಲ್ಯಾಂಡಿಂಗ್ ಮಾಡಲಿಕ್ಕೆ ಒಂದು ಲಾಸ್ಟ್ ಅವಕಾಶ, ಇಟ್ ಈಸ್ ಅ ಲಾಸ್ಟ್ ಚಾನ್ಸ್ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ. ಇದೀಗ ವಾಯುಯಾನ ತಜ್ಞರು ಹೇಳೋ ಪ್ರಕಾರ ರ್ಯಾಟ್ ಹೊರ ಬಂದಿದೆ ಅಂದರೆ ಆ ವಿಮಾನದ ಹೃದಯದಂತಿದ್ದಂಥ 2 ಇಂಜಿನ್ಗಳು ಕೂಡ ಒಂದೇ ಸಮಯದಲ್ಲಿ ನಿಂತು ಹೋಗಿಬಿಟ್ಟಿರ್ಬೋದು. ಇದು ತುಂಬ ವಿರಳ ಘಟನೆಗಳಲ್ಲೂ ಕೂಡ ಇದಾಗುತ್ತೆ. ಹಾಗಾಗಿ ಟೇಕ್ ಆಫ್ ಆಗಬೇಕಾದ್ರೆ ಎಲ್ಲ ಸರಿಯಾಗಿತ್ತು, ಹವಾಮಾನ ಕೂಡ ಚೆನ್ನಾಗಿತ್ತು, ಪೈಲಟ್ಗಳು ಯಾವುದು ಸಮಸ್ಯೆ ಇದೆ ಅಂತಲೂ ಕೂಡ ಹೇಳಿರಲಿಲ್ಲ. ಆದರೆ ಹಾರಿದ ಕೆಲವೇ ಕ್ಷಣಗಳಲ್ಲಿ ಆ ಎಂಜಿನ್ಗಳ ಎನರ್ಜಿ ಲಾಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಅವರು ಮೇಡೆ ಕರೆಯನ್ನು ಕೊಟ್ಟಿರೋದು, ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರೋದು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇರೋದು. ಅತ್ಯಂತ ಅನುಭವಿ ಪೈಲಟ್ಗಳು ಕ್ಯಾಪ್ಟನ್ ಸುಮಿತ್ ಮತ್ತು ಆಫೀಸರ್ ಕ್ಲೈಕುಂದರ್ ಕೈಯಲ್ಲಿದ್ದಂಥ ವಿಮಾನ, ಅದು ಹೇಗೆ ಅವರಿಬ್ಬರ ಕೈಯಲ್ಲಿದ್ದಂಥ ವಿಮಾನ ಪತನವಾಯಿತು ಅನ್ನೋದನ್ನು ಭಾಳಷ್ಟು ನಾವು ಊಹೆ ಮಾಡಲಿಕ್ಕೆ ಅಸಾಧ್ಯ. ಆದರೆ ಈ ರ್ಯಾಟ್ ಮತ್ತು ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇವೆರಡೂ ಕೂಡ ಅದರ ಸತ್ಯಾಂಶಗಳನ್ನು ಬಯಲು ಮಾಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರೋ ಪ್ರಯತ್ನವನ್ನು ಮಾಡ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.